योगेन चित्तस्य पदेन वाचा मलं शरीरस्य च वैद्यकेन योपाकरं प्रबलं दीनां पतञ्जलि प्राञ्जलिरानतोऽस्मि। सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्। ओम शांति शांति शांति। ಇವನಾರವ ಎನಿಸಲಿಲ್ಲ, ಇವ ನಮ್ಮವ ನಮ್ಮವನೆಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗುವೆಂದೆನಿಸಯ್ಯ. ಇಂದು ವಿಶ್ವ ಯೋಗ ದಿನ. ಪ್ರಪಂಚದಾದ್ಯಂತ ಎಲ್ಲ ಕಡೆಯಲ್ಲಿ ಯೋಗದ ಬೆಳಕು ಹಬ್ಬಿರೋದನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಇವತ್ತು ವಿಶ್ವ ಯೋಗ ದಿನ ಅಂತ ಹೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಆಲೋಚನೆ ಮಾಡ್ತಕ್ಕಂಥದ್ದು. ಇಂಥ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಈ ದಿವಸ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇಲ್ಲಿ ಅಕ್ಷರ ಯೋಗ ಕೇಂದ್ರದವರು ಈ ಕಾರ್ಯಕ್ರಮವನ್ನು ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಗುರುಗಳು ಹಿಮಾಲಯದ ಸಿದ್ಧ ಅಕ್ಷರಧಾಮದ ಗುರುಗಳು ಈ ಕಾರ್ಯಕ್ರಮದ ಬೆಳಕಾಗಿ ನಮ್ಮೆಲ್ಲರಿಗೆ ಸ್ಫೂರ್ತಿಯಾಗಿ ಇಲ್ಲಿ ಇದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ವಿಶೇಷವಾಗಿ 12 ಯೋಗಾಸನಗಳ ಪ್ರಯೋಗದಲ್ಲಿ ಗಿನ್ನಿಸ್ ರೆಕಾರ್ಡ್ ಮಾಡಿರುವಂಥ ಒಂದು ವಿಶೇಷತೆ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಎಲ್ಲ ಆತ್ಮೀಯ ಮತ್ತು ಗೌರವಾನ್ವಿತ ಯೋಗಪಟುಗಳೇ, ಗಣ್ಯಮಾನ್ಯರೇ, ಈ ದಿನ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಇಡೀ ವಿಶ್ವದಲ್ಲಿ ಎಲ್ಲ ಕಡೆನೂ ಆಚರಣೆ ಮಾಡ್ತಿದ್ದಾರೆ. ಅದೇ ದಾರಿಯಲ್ಲಿ ಯೋಗವನ್ನು ಇಡೀ ವಿಶ್ವಕ್ಕೆ ಕೊಟ್ಟಂಥ ಒಂದು ನೆಲ ನಮ್ಮ ಭಾರತ. ಆ ಭಾರತದ ನೆಲದಲ್ಲಿ ಇವತ್ತು ಅರ್ಥಪೂರ್ಣಕವಾಗಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡುವಂಥದ್ದಾಗ್ತಿದೆ. ಈ ಸಂದರ್ಭದಲ್ಲಿ ನಮ್ಮ ಅಕ್ಷರ್ ಯೋಗ ಸಂಸ್ಥಾಪಕರಾಗಿರುವಂಥ ಅಕ್ಷರ್ ಅವರ ಉಪಸ್ಥಿತಿಯನ್ನು ಗೌರವಿಸಿ ಇದಕ್ಕೆಲ್ಲ ಆಶೀರ್ವಾದವನ್ನು ಮಾಡಲಿಕ್ಕೆ ನಮ್ಮ ಜಗದ್ಗುರುಗಳಿದ್ದಾರೆ. ಅವರ ಪಾದ ಕಮಲಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತಾಡಿದಂಥ ಸೀಮಂತ್ ಕುಮಾರ್ ಸಿಂಗ್ ಅವರು, ನಮ್ಮ ಬೆಂಗಳೂರಿನ ಪೊಲೀಸ್ ಆಯುಕ್ತರು, ಅವರ ಉಪಸ್ಥಿತಿಯನ್ನು ಗೌರವಿಸಿ ವೇದಿಕೆ ಮೇಲಿರುವಂಥ ಗಣ್ಯಮಾನ್ಯರೇ, ಆತ್ಮೀಯರೇ, ಈ ವರ್ಷದ ಯೋಗದ ಥೀಮ್ ಒನ್ ಅರ್ತ್ ಒನ್ ಹೆಲ್ತ್ ಅನ್ನುವಂಥ ಥೀಮಿನ ಆಧಾರಿತವಾಗಿ ಭಾಳ ಸ್ಪಷ್ಟವಾಗಿದೆ ಸಂದೇಶ. ಆರೋಗ್ಯ ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ಓನ್ಲಿ ಫಿಸಿಕಲ್ ಹೆಲ್ತ್, ಹೋಲಿಸ್ಟಿಕ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಪರಿಪೂರ್ಣವಾದಂಥ ಒಂದು ಆರೋಗ್ಯ ಬೇಕು ಅಂದರೆ ಅದು ಯೋಗದ ಮೂಲಕ ಮಾತ್ರ ಸಾಧ್ಯವಾಗಿದೆ. ಹಾಗಾಗಿ ಯೋಗ ಶಾಂತಿ, ನೆಮ್ಮದಿ, ಸುಖ ಮತ್ತು ಸುಸ್ಥಿರತೆ, ಸಮತೋಲನವನ್ನು ಕಾಪಾಡೋದು ಯೋಗ. ಹಾಗಾಗಿ ಜೂನ್ 21ನೇ ತಾರೀಕು ಈ ಮಹತ್ವವನ್ನು ತಿಳಿಸುತ್ತೆ. ಈ ಮಹತ್ವವನ್ನು ಭಾಳ ಸ್ಪಷ್ಟವಾಗಿ ಸಮಾಜದಲ್ಲಿ ನಾವು ಇದನ್ನು ಅಳವಡಿಸ್ಕೋಬೇಕು, ಇಡೀ ವಿಶ್ವವೇ ಅಳವಡಿಸ್ಕೋಬೇಕು. ಒಳ್ಳೆಯ ಆರೋಗ್ಯಕರವಾದಂಥ ಶಾಂತಿಯ ಪ್ರಪಂಚ ನಮಗೆ ಬೇಕಿದ್ರೆ ಯೋಗವೇ ಪರಿಹಾರ. ಯೋಗವನ್ನು ಯಾವ್ಯಾವ ವ್ಯಕ್ತಿಗಳು, ಯಾವ್ಯಾವ ದೇಶ, ಯಾವ್ಯಾವ ಸಮಾಜ ಅಳವಡಿಸ್ಕೋತಾರೋ ಆಗ ತಾನಾಗ್ತಾನೆ ಆ ಸಮಾಜದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು काटलिಕ್ಕೆ ಸಾಧ್ಯವಾಗುತ್ತೆ. आज हम लगभग 12 गिनीज वर्ल्ड रिकॉर्ड बनाएंगे. बहुत बच्चों ने बहुत मेहनत की है, लेकिन अब देखेंगे जैसे जैसे दिन चलेगा कि किस प्रकार से हमें इसका आउटकम आता है. हिमालय पे कहना है कि अपना अभ्यास बहुत मजबूत होना चाहिए, शब्दों से ही नहीं, वो दिखना भी चाहिए. और बहुत सुंदर समय है भारत के लिए कि हर व्यक्ति एक नई ऊर्जा में है. देश में तो सभी कर ही रहे हैं, लेकिन पूरा विश्व आज के दिन को सेलिब्रेट कर रहा है. ये बड़ा एक मेमोरेबल एक मोमेंट होगा आज का दिन सभी के लिए.
हजार लोग पढ़ा रहे हैं। आज लगभग 2000 बच्चे आज इसमें पार्टिसिपेट करेंगे, लेकिन अलग अलग क्योंकि इवेंट है, अलग अलग रिकॉर्ड्स हैं, तो उस प्रकार से नंबर चेंज होता रहेगा। कुछ आसन हैं उनमें 500 बच्चे होंगे, कुछ आसन हैं जिनमें लगभग 2000 के करीब बच्चे होंगे।